ಫೇಸ್ ಅಪ್ಪ. ಫಸ್ಟ್ ಫೇಸ್ ಅಲ್ಲಿ ಇರೋರೆಲ್ಲ ಬಂದವ್ರೆ, ಸೆಕೆಂಡ್ ಫೇಸು ಥರ್ಡ್ ಫೇಸು ಎಲ್ಲ ಇದೆ. ಅದರಲ್ಲಿ ಇನ್ನಷ್ಟು ಜನ ಬರ್ತಾರೆ. ಹೆಬ್ಬಾರ್ ವಿಚಾರ ಮುಗಿದೋದಂತ ಅಧ್ಯಾಯ. ಇನ್ನು ಅವರು ನಮ್ಮ ಪಾರ್ಟಿಗೂ ಏನು ಸಂಬಂಧ ಇಲ್ಲ. ಈಗಾಗಲೇ ಅವರ ಆಕ್ಟಿವಿಟೀಸ್ ನಾವೆಲ್ಲ ಧರಣಿ ಮಾಡಿದ್ರು ಕೂತೇ ಇರ್ತಾರೆ. ಅವರು ನಾವು ಹೋರಾಟ ಮಾಡಿದ್ರು ಕೂತೇ ಇರ್ತಾರೆ. ಅಂದ್ರೆ ಅರ್ಥ ಏನು? ಅವ್ರ ಪಾರ್ಟಿಗೆ ವಿರುದ್ಧವಾಗಿದ್ದಾರೆ. ಅವರ ಆಲ್ರೆಡಿ ಕೈ ಬಿಟ್ಟಂಗೆ. ನಾವು ಲೆಟರ್ ಹೋಗಿದೆ, ಕೈ ಬಿಟ್ಬಿಟ್ಟಿದ್ರೆ ಆಲ್ರೆಡಿ ನಾವು ಕೈ ಬಿಟ್ಟಿದ್ದೀವಿ. ಕೊಡೋದೇ ಇಲ್ಲ ಅವ್ರಿಗೆ. ಅವರು ವಿಧಾನಸಭೆ ಒಳಗಡೆನೆ ಧರಣಿ ಮಾಡ್ಬೇಕಾದ್ರೆ ಹೇಳಿದ್ರು, ನಾನೇ ಹೇಳಿದ್ದೆ ಆಚೆ ಹೋಗ್ರಿ ಅಂತ ಬರಲ್ಲ. ಇನ್ನು ಅರ್ಥ ಏನೈತೆ? ಅದರಿಂದ ಮುಗಿದ ಅಧ್ಯಾಯ. ಅವ್ರು ನಮ್ಮ ಪಾರ್ಟಿಯವರು ಅಲ್ಲ, ಬಿಟ್ಬಿಡಿ. ರಾಜ್ಯದ ಜನರ ಮುಂದೆ ಹೋದ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ್ತದೆ ಯಾವ ನೈತಿಕತೆ ಅವರಿಗಿದೆ ಅಂತೇಳಿ. ಯಾಕೆಂದ್ರೆ ನಾವು ಎಲ್ಲ ಕಡೆನೂ ಹೇಳ್ತಾ ಇದ್ದೇವೆ, ಜನ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಜನ ವಿರೋಧಿ ಸರ್ಕಾರ. ಇವ್ರು ಬೆಂಗಳೂರಿನಲ್ಲಿ ಕೂತ್ಕೊಂಡ್ರೆ ನೈತಿಕತೆ ಬಗ್ಗೆ ಮಾತನಾಡಿದ್ರೆ ಅದಕ್ಕೇನು ಅರ್ಥ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಕಳೆದಿದೆ ಕಳೆದ 20 ತಿಂಗಳಲ್ಲಿ ಅಂತೇಳಿ ರಾಜ್ಯದ ಜನರ ಮುಂದೆ ಹೋದ್ರೆ ಸತ್ಯ ಏನು ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಅವ್ರಿಗೆ ನೈತಿಕತೆ ಇದ್ದಿದ್ರೆ ಚುನಾವಣೆ ಪ್ರಚಾರಕ್ಕೆ ಮುಂಚೆ ಏನ್ ಹೇಳಿದ್ರು ಅವರು? ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ದಾರೆ? ಅಸೆಂಬ್ಲಿಯಲ್ಲಿ ದೊಡ್ಡದಾಗಿ ಕೊಚ್ಕೊಂತಾರಲ್ಲ, 100ಕ್ಕೆ 99% ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನ್ ಕೊಟ್ಟಿದ್ರಿ ಮಾಡಿದಿರಿ ಅಂತ ಹೇಳಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಅಂಗನವಾಡಿಯವರು ಇನ್ನೂ ಅಲಿತಾ ಇದ್ದಾರೆ, ಆಶಾ ಕಾರ್ಯಕರ್ತರು ಇನ್ನೂ ಅಲಿತಾ ಇದ್ದಾರೆ, ಪೆನ್ಷನ್ ಅವರು ಇನ್ನೂ ಅಲಿತಾ ಇದ್ದಾರೆ, ಸಂಬಳಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ ಸಂಬಳಕ್ಕೆ ಇನ್ನೂ ಅಲಿತಾ ಇದ್ದಾರೆ. ಅವರ ಹಳೆ ಬಾಕಿ ಇನ್ನೂ ಬಂದಿಲ್ಲ. ಬೆಲೆ ಒಂದಾದ್ಮೇಲೆ ಇವಾಗ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೊದಲನೇ ಫೇಸ್ ಅಲ್ಲಿ ದೊಡ್ಡ ರೀತಿಯಾದಂತ ಒಂದು ಹೋರಾಟ ಮಾಡಿದ್ದೀರಿ. ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಅವ್ರದ್ದು? ಎಲ್ಲರೂ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ ಅವರು. ಅಂದ್ರೆ ನಮ್ಮ ಹೋರಾಟ ಸಫಲ ಆಗಿದೆ ಅಂತೇಳಿ. ಈಗ ಬೆಂಗಳೂರಲ್ಲೇ ನೀವು ನೋಡ್ತಾ ಇದ್ದೀರಾ, ಒಂದಾದ್ಮೇಲೆ ಒಂದು ತೆರಿಗೆ ಏರ್ಸ್ತಾನೆ ಇದ್ದಾರೆ. ಕಸಕ್ಕೆ ತೆರಿಗೆ ಹಾಕಿದ್ರು, ಈಗ ಪಾರ್ಕಿಂಗ್ ಶುಲ್ಕಕ್ಕೆ ತೆರಿಗೆ ಹಾಕ್ತಾ ಇದ್ದಾರೆ. ಏನೊಂಥರ ಇದರ ಆಟ ಆಗುತ್ತೆ, ತೊಗಲಕ್ ದರ್ಬಾರು. ಹೇಳೋರು ಯಾರು ಇಲ್ಲ. ಈಗ ಕಾಂಗ್ರೆಸ್ ಅಲ್ಲಿ ಈಗ ಸಿದ್ದರಾಮಯ್ಯ ಒಂಥರ ವೀಲ್ ಚೇರ್ ಅಲ್ಲಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೋಸ್ಕರ ಟೆಂಪಲ್ ರನ್, ಅಧಿಕಾರಕ್ಕೋಸ್ಕರ ದಿನ ಹೋಮ ಹವನ. ಇಟ್ಕೊಂಡಿದ್ದೆ ಬಟ್ಟಿಟ್ಕೊಳ್ಳೋದು, ಮುಸ್ಲಿಮರಿಗೆಲ್ಲ ದಾನ ಹಿರಿಯೋದು, ದುಡ್ಡನ್ನೆಲ್ಲ ಬಂದ್ಬಿಟ್ಟು. ಒಂಥರ ಇದು ತೆರಿಗೆ ದಾಳಿ, ಭಯೋತ್ಪಾದನಾ ದಾಳಿ ಅಂತಾರಲ್ಲ, ಭಯೋತ್ಪಾದನಾ ದಾಳಿಯನ್ನ ನಾವು ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನೋಡಿದಿರಿ. ಇದು ಬೆಂಗಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ತೆರಿಗೆಯ ದಾಳಿ. ಒಂದ್ ರೀತಿ ಕಾಂಗ್ರೆಸ್ ಅವರು ಭಯೋತ್ಪಾದಕರ ರೀತಿ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ಹಿಂದೆ ಇದ್ರಂತೆ ಅವನ್ ಯಾರೋ ತೊಗಲಕ್ಕು ಅಲ್ಲ, ಅವನೇ ಬಾಬರು ತೊಗಲಕ್ಕು, ಈ ತರದವ್ರು ಇದ್ರು. ಅವ್ರು ಬರೀ ತೆರಿಗೆ. ಹಂಗೆ ಇವರು ಅದೇ ವಂಶ. ನಮ್ಮನ್ನೇ ಒಂದೇ ನಿಮಿಷಣ, ನಮ್ಮನ್ನ ಮನುವಾದಿಗಳು ಅಂತ ಹೇಳ್ತಾರೆ. ಮನುವಾದಿಗಳು ಅಂತಾರೆ ನಮ್ಮನ್ನ. ನಾನು ಮನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಅವ್ನ ಫೋಟೋನು ನೋಡಿಲ್ಲ ನಾನು, ಅವ್ನ ಪುಸ್ತಕನೂ ಓದಿಲ್ಲ ನಾನು. ವಾದಿ ಅಂತಾರೆ ಇವರು ವಾದಿ ಯಾವುದು? ಬಿಜೆಪಿ ಹಿಂದುತ್ವ ಪರ ಇರುವಾಗ ಬಿಜೆಪಿಯ ನೇರವಾಗಿ ವಿಡಿಯೋ ಆಡಿಯೋ ಎಲ್ಲ ಬರ್ತಾ ಇದೆ. ಯತ್ನಾಳವರಿಗೆ ಅವ್ರ ಪಕ್ಷದ ಉಚ್ಚಾಟನೆ ಆದ್ರೂ ಸಹಿತ ಹಿಂದುತ್ವದ ವಿಚಾರದಲ್ಲಿ ನೋಡಿ, ಯಾರೇ ಹಿಂದೂಗಳು, ಅದು ನಮ್ಮ ಪಾರ್ಟಿಯವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಯಾವುದೇ ಇರಲಿ, ಹಿಂದೂಗಳ ಮೇಲೆ ಅಲ್ಲೇ ಆದಾಗ ನಾವು ಅವ್ರ ಪರವಾಗಿ ನಿಲ್ತೀವಿ. ಅದು ಪ್ರಶ್ನೆನೇ ಇಲ್ಲ. ಬೆದರಿಕೆ ಕೆರೆ ಬರ್ತಾ ಇದೆ ಅಂತ ನೋಡಿ. ಇಂಥ ದೊಡ್ಡ ಬೆದರಿಕೆಗೆ ಯಾರು ಬೆದರಲ್ಲ. ಅದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನ ಈಗಾಗಲೇ MB ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕ್ರಮ ತೆಗೆದುಕೊಳ್ತೀರಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಿಂದ ನಮ್ಮಲ್ಲಿ ಈ ಶರಿಯತ್ ಕಾನೂನುಗಳು ಏನು ಬರ್ತಾ ಇದೆ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮನ್ನ ಮನಿವಾದಿಗಳು ಅಂತಾರೆ. ಇವರೆಲ್ಲ ನಡೆಸ್ತಾ ಇರೋದು ಶರಿಯಾ ಕಾನೂನುಗಳು. ಶರಿಯತ್ತ ಶರಿಯಾನ ಶರಿಯಾ ಕಾನೂನು. ನಮ್ದು ಮನು ಅಂತಾರೆ, ಇವ್ರು ಶರಿಯಾ ಕಾನೂನು. ಇದನ್ನ ಒಪ್ತೀರಾ? ಅದರಿಂದ ಇಲ್ಲಿ ಸಿದ್ದರಾಮಯ್ಯ
ಒಂದ್ ರೀತಿ ವೀಲ್ ಚೇರ್, ಡಿ ಕೆ ಶಿವಕುಮಾರ್ ಒಂದ್ ರೀತಿ ಫಾಸ್ಟ್ ಟ್ರೈನ್, ಈಗ ಅಧಿಕಾರ ಕಿತ್ಕೊಳ್ಳೋ ಅಂತತೆ. ಅಧಿಕಾರ ಇಲ್ಲಿ ಆಡಳಿತ ಪೂರ್ತಿ ಕುಸಿದೋಗಿದೆ. ಅದರ ವಿರುದ್ಧವಾದಂತಹ ಹೋರಾಟವನ್ನ ನಾವು ಒಂದು ವಿರೋಧ ಪಕ್ಷವಾಗಿ ಹೋರಾಟವನ್ನ ಪ್ರಾರಂಭ ಮಾಡಿದಿರಿ. ಇಡೀ ರಾಜ್ಯಾದ್ಯಂತ ಹೋರಾಟ ನಾವು ಮುಂದುವರಿಸ್ತೀರಿ. ನಾವು ಇನ್ನು ಮುಂದೆ ಬರತಕ್ಕಂತ ದಿನಗಳಲ್ಲಿ ದೊಡ್ಡ ಹೋರಾಟ, ಈಗಾಗಲೇ ಬೆಂಗಳೂರಿಂದ ಮೈಸೂರವರೆಗೂ ನಾವು ಪಾದಯಾತ್ರೆ ಮಾಡಿ ಮೂಡ ಹಗರಣದ 14 ಸೈಟ್ ಯಾರಿಗೆ ವಾಪಸ್ ಕೊಟ್ಟರು? ನಮ್ಮ ಹೋರಾಟದ ಫಲವಾಗಿ 14 ಸೈಟ್ ವಾಪಸ್ ಕೊಟ್ಟಿದ್ದು. ನಮ್ಮ ಹೋರಾಟದ ಪರವಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು. ವಿರೋಧ ಪಕ್ಷವಾಗಿ ನಾವು ಏನ್ ಮಾಡಬೇಕೋ ಸಮರ್ಥವಾಗಿ ನಾವು ಮಾಡ್ತಾ ಇದ್ದೀರಿ. ಮುಂದೇನು ಹಲವಾರು ಜನ ಮಂತ್ರಿಗಳು ಮನೆಗೆ ಹೋಗೋದು ಗ್ಯಾರಂಟಿ. ಒಬ್ಬೊಬ್ಬರು ಜಾತಿ ಜನಾಂಗದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. 3 ದಿನಗಳಿಂದ ಕೂಡ ಬಿಜೆಪಿನಲ್ಲಿ ಯಾವ ರೀತಿ ನೋಡುತ್ತೆ ಮತ್ತೆ ಹೋರಾಟ ಮಾಡುತ್ತಾ ಏನ್ ನಿಲುವು ಬಿಜೆಪಿ? ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು, ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಅದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ವರದಿ ಬಗ್ಗೆ ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಿಮವಾಗಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಕಾದ್ ನೋಡೋಣ. ಒಟ್ಟಿಂದ ಹಾವು ಬಿಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವ್ರು ಹೇಳಕ್ ಶುರು ಮಾಡಲ್ಲ. 20 ತಿಂಗಳುಗಳಾಯ್ತು. ನಾವು ಭಾರತೀಯ ಜನತಾ ಪಾರ್ಟಿ ಅವತ್ತಿಂದನೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಕ್ಕೆ ಉತ್ತರ ನೀಡ್ತಾ ಇಲ್ಲ ಸಿದ್ದರಾಮಯ್ಯನವರು. ನಿಮ್ಮ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ 2015ರಲ್ಲೇ ವರದಿ ರೆಡಿ ಇದ್ರೂ ಸಹ, ತಯಾರಿದ್ರೂ ಸಹ ಅದನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ? ಅದನ್ನ ಯಾಕೆ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ? 4-5 ವರ್ಷ ಅವರೇ ಇದ್ರಲ್ಲ ಮುಖ್ಯಮಂತ್ರಿಗಳಾಗಿ. ಯಾರು ತಡೆದ್ರು ಅದನ್ನ? ಈಗ ಸರ್ಕಾರ ಬಂದು 20 ತಿಂಗಳಾದ್ಮೇಲೆ ಈಗ ಯಾಕೆ ನೆನಪಾಗಿದೆ ಮತ್ತೆ? ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರದ ಅಂತಿಮ ನಿರ್ಧಾರ ಏನಾಗ್ತದೆ ಈ ವಿಚಾರದಲ್ಲಿ? ಯಾಕೆಂದ್ರೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ರು, ಮತ್ತೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಾರೆ 17ನೇ ತಾರೀಕು. ಕ್ಯಾಬಿನೆಟ್ ಅಲ್ಲಿ ಅಲ್ಲ ಸಚಿವರುಗಳು ಅವ್ರು ಯಾರು ಏನೇನು ಅಭಿಪ್ರಾಯ ಕೊಡ್ತಾರೆ ಎಲ್ಲ ಕೂಡ ಚರ್ಚೆ ಆಗಲಿ. ರಾಜ್ಯ ಸರ್ಕಾರ ಒಂದು ಅಂತಿಮ ಸ್ಟ್ಯಾಂಡ್ ಏನು, ನಿರ್ಧಾರ ಏನೋ ತೆಗೆದುಕೊಳ್ಳಿ. ತದನಂತರ ನಾವು ಅದ್ರ ಬಗ್ಗೆ ಉತ್ತರ ಕೊಡ್ತೇವೆ. ನನ್ನ ಮೊದಲ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಹಿಂದೆ ಯಾಕೆ ನಿಮ್ಮ ಅವಧಿಯಲ್ಲಿ ನೀವೇ ಮುಖ್ಯಮಂತ್ರಿಗಳಿದ್ದು 150 ಕೋಟಿ ಖರ್ಚು ಮಾಡಿ, ನೀವೇ ಹೇಳಿದಾಗ 1,20,000 ಜನ ಓಡಾಡಿ ಎಲ್ಲ ಮಾಡಿ ವರದಿ ತಯಾರಿದ್ರು ಸಹ ಅದನ್ನ ಯಾಕೆ ಸ್ವೀಕಾರ ಆಗಲಿಲ್ಲ? ಯಾಕೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ? ಈಗ 20 ತಿಂಗಳಾದ್ಮೇಲೆ ಎಷ್ಟು ಬಾರಿ ಚರ್ಚೆ ಆಗಿದೆ. ಈಗ ಕ್ಯಾಬಿನೆಟ್ ಸಚಿವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಅಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಕ್ರಿಯೆ ನೀಡ್ತೇವೆ. ನಿಮ್ಮನೆ ಬಂದಿದ್ರೆ ಫಸ್ಟ್ ಹೇಳಿ. ಒಂದೇ ಹೇಳ್ತಾನೆ, ಇವತ್ತಿಗೆ ಸೀಮಿತವಾಗಿ ಈ ರಿಪೋರ್ಟ್ ಏನಿದೆ, ಇಟ್ಸ್ ನಾಟ್ ಓನ್ಲಿ ಅನ್ಸೈಂಟಿಫಿಕ್, ಇಟ್ಸ್ ಆಲ್ಸೋ ಔಟ್ಡೇಟೆಡ್. ಯಾಕಂದ್ರೆ 10 ವರ್ಷ ಕಳೆದಿದೆ ಈಗಾಗಲೇ. ಸಿದ್ದರಾಮಯ್ಯ ನಿಜವಾಗ್ಲೂ ಕೂಡ ಪ್ರಾಮಾಣಿಕರೇ ಇದ್ರೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಲೇಬೇಕು ಅನ್ನುವ ಇಚ್ಛಾಶಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದ್ರೆ 2015ರಲ್ಲಿ ಬಂದಿರತಕ್ಕಂಥ ಈ ವರದಿ, ಯಾಕಂದ್ರೆ 10 ವರ್ಷಕ್ಕೊಂದ್ಸಲ ನೀವು ಸಾಮಾಜಿಕ, ಶೈಕ್ಷಣಿಕ ಎಲ್ಲವೂ ಕೂಡ ವರದಿ ತೆಗೆದುಕೊಳ್ಬೇಕಾಗುತ್ತೆ, ಸರ್ವೆ ಮಾಡಿಸ್ಬೇಕಾಗುತ್ತೆ. 10 ವರ್ಷ ಮುಗಿದಿದೆಯಲ್ಲ. ಸೊ ಇಟ್ಸ್ ಔಟ್ಡೇಟೆಡ್ ರಿಪೋರ್ಟ್ ಇದು. ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ, ನಿಮ್ದೇ ಕಾಂಗ್ರೆಸ್ ಸರ್ಕಾರ ಇದೆ. ಮತ್ತೊಮ್ಮೆ ಸರ್ವೆ ಮಾಡಿ ಅದನ್ನು, ಯಾರು ಬೇಡ ಅಂತ ಹೇಳ್ತಿದ್ದಾರೆ? ಮತ್ತೆ ಯಾರ್ಯಾರಾದ್ರೂ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಎಲ್ಲರೂ ಕರೀರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ. ಎಲ್ಲರನ್ನೂ ಕರೆದು ಚರ್ಚೆ ಮಾಡಿ, ರೀಸರ್ವೆ ಮಾಡಿ, ಅದನ್ನ ಸೈಂಟಿಫಿಕ್ ಆಗಿ ಮಾಡಲಿ. ಅದನ್ನ ಮೊದಲನೇದು ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು, ಅದನ್ನ ಇವ್ರು ಕಸದ ಬುಟ್ಟಿಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದ್ರೆ 10 ವರ್ಷ ಕಳೆದಿದೆ. 10 ವರ್ಷ ಕಳೆದಿದೆ. ಹಾಗಾದ್ರೆ 10 ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವೆ ಮಾಡಲೇಬೇಕಾಗತ್ತೆ ಇವರು. ನೋಡಿ, ನಾವೆಲ್ಲ ಪಕ್ಷದ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ. ಮೊದಲು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟವಾಗಿ ಅದರ ನಿಲುವು ಏನು ಅಂತೇಳಿ ಸ್ಪಷ್ಟಪಡಿಸ್ಲಿ.
ಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಉಪಮುಖ್ಯಮಂತ್ರಿ ಒಂದು ಹೇಳ್ತಾರೆ, ಇನ್ನೊಬ್ರು MB ಪಾಟೀಲ್ ಒಂದು ಹೇಳ್ತಾರೆ, ಪರಮೇಶ್ವರ್ ಒಂದು ಹೇಳ್ತಾರೆ. ಆಡಳಿತ ಪಕ್ಷದಲ್ಲೇ ಗೊಂದಲ ಇದೆ. ನಮ್ಮ ಗೊಂದಲದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾಗಿ ಅವರ ಕಳಕಳಿ ಇದೆಯಾ, ಇದನ್ನ ಯಥಾವತ್ತಾಗಿ ಇದು ಮಾಡಬೇಕು ಅಂತೇಳಿ ಮಾಡಬೇಕು ಅಂತಾದರೆ ಅದರ ಪ್ರಾಸ್ ಆ್ಯಂಡ್ ಕಾನ್ಸ್ ಏನಂತ ಚರ್ಚೆ ಮಾಡಲಿ ಫಸ್ಟ್ ಕ್ಯಾಬಿನೆಟ್ಟಲ್ಲಿ ಏನಂತ ಅಂತಿಮವಾಗಿ ನಿರ್ಧಾರ ಮಾಡಲಿ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡ್ತೇವೆ. ಅಲ್ಲ, ಆಡಳಿತ ಪಕ್ಷದ ಕರ್ತವ್ಯ ಇದೆ ರಾಜ್ಯದ ಜನರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡುವ ಮುಂಚಿತವಾಗಿ ಅವರೇನು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದಿಲ್ಲ, ಚರ್ಚೆ ಮಾಡಲಿ. ಚರ್ಚೆ ಮಾಡಿದ ನಂತರ ನಾವು ಉತ್ತರ ಕೊಡ್ತೇವೆ. ಈಗ ಮುಸ್ಲಿಂ ಸಮುದಾಯ ಒಂದೇ ನಿಮಿಷ, ಮುಸ್ಲಿಂ ಸಮುದಾಯದವರು ನಂಬರ್ 1 ಇದ್ದಾರೆ ಅಂದ್ಮೇಲೆ ಅವ್ರಿಗೆ ಇದಾಕ್ಬೇಕು, ಮೈನಾರಿಟಿ ಸ್ಟೇಟಸ್ ಹಾಕ್ಬೇಕು ಅವ್ರಿಗೆ ಅಲ್ವಾ? ಅವರೇ ಎಲ್ಲರಿಗಿಂತ ಜಾಸ್ತಿ ಇದ್ಮೇಲೆ ಮೈನಾರಿಟಿ ಸ್ಟೇಟಸ್ ಯಾಕೆ ಕೊಡ್ಬೇಕು? ಸಿದ್ದರಾಮಯ್ಯ ಯಾಕೆ ಟೋಪಿ ಹಾಕೊಂಡು ಅವರಿಂದ ಬಿದ್ದಿದ್ದಾರೆ? ಈಗ ಅಧ್ಯಕ್ಷರು ಹೇಳಿದ್ರು ಔಟ್ಡೇಟೆಡ್ ಅಂತೇಳಿ. ಅವ್ರು ಸಮೀಕ್ಷೆ ಮಾಡಿದಾಗ 6 ಕೋಟಿ ನಮ್ದು, ಈಗ 7 ಕೋಟಿ ಆಗಿದೆ ನಮ್ದು. 1 ಕೋಟಿ ಜನ ಅಲ್ಲಿಗೆ ಎಲ್ಲೋಗ್ಬೇಕು? ಈಗ ಅರಬ್ಬಿ ಸಮುದ್ರಕ್ಕೆ ಬಿಡ್ಬೇಕು ಅವರೆಲ್ಲ ಹೋಗಿ. ಸಮೀಕ್ಷೆ ಮಾಡಿದಾಗ 6 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆ. 1 ಕೋಟಿ ಜನ ಏನು ಅರಬ್ಬಿ ಸಮುದ್ರಕ್ಕೆ ಬಿಡ್ಬೇಕಾ, ಹಿಂದೂ ಮಹಾಸಾಗರಕ್ಕೆ ಬಿಡ್ಬೇಕಾ ಅವರೆಲ್ಲ? ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್. ಬಿಡ್ತೀನಿ, ಹಸರಾವ್ ಬಿಡ್ತೀನಿ, ನಾಗರಾವ್ ಬಿಡ್ತೀನಿ ಎಲ್ಲ ಅಂತ ಹೇಳ್ತಾರೆ. ನೋಡಿ, ಬರದ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದ್ದೀನಿ, ಅವ್ರು ತೀರ್ಮಾನ ಮಾಡ್ತಾರೆ ಅಂತ DK ಶಿವಕುಮಾರ್ ನೇತೃತ್ವ ಮಾಡ್ಬಿಟ್ಟು. ಕಾಂಗ್ರೆಸ್ ವರ್ಚಸ್ಗಿಂತ ಸಿದ್ದರಾಮಯ್ಯನವರಿಗೆ ಅವ್ರ ವರ್ಚಸ್ಸಿನ ಬಗ್ಗೆ ಚಿಂತನೆ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ಕಾಂಗ್ರೆಸ್ ವರ್ಚಸ್ಗಿಂತ ಸಿದ್ದರಾಮಯ್ಯನವರು ಅವ್ರ ವರ್ಚಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಹಾಗಾಗಿ ಇದು ಚರ್ಚೆಗಳು ನಡೀತಾ ಇದೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಏನಂದ್ರೆ ಅವ್ರು ಯಾರು? ಭಾರತದ ಪಾರ್ಲಿಮೆಂಟ್ ಸುಪ್ರೀಂ ಅವ್ರು ಯಾರ್ರೀ? ದಾರ್ಯಾಗ ಹೋಗೋ ದಾಸಾಗಿ ಕೇಳಿ ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾರೆ. ಪಾರ್ಲಿಮೆಂಟ್ ಅದು ಹಿಂದೆ 2013ರಲ್ಲಿ ಮನಮೋಹನ್ ಸಿಂಗ್ ಕಾಯ್ದೆ ತಂದ್ರಲ್ಲ, ಯಾವ ಭೂಮಿ ತೋರಿಸ್ಬಿಟ್ಟಿದ್ರು, ನಮ್ಮ ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ನಮ್ದು ಅಂತ ಹೇಳಿ ದೇವಸ್ಥಾನ ಎಲ್ಲ ಆಗೋದ್ರಲ್ಲ, ಆಸ್ಪತ್ರೆ, ದೇವಸ್ಥಾನ. ಅವಾಗ ಯಾವ ಫಾಲೋ ಮಾಡ್ಲಿಲ್ವಲ್ಲ ಭಾರತೀಯರೆಲ್ಲರೂ? ಮಾಡಲೇಬೇಕು, ಮಾಡಿಸ್ತೀರಿ. ದಟ್ ಈಸ್ ಕಾನ್ಸ್ಟಿಟ್ಯೂಷನ್. ಅಂಬೇಡ್ಕರ್ ಸಂವಿಧಾನ ಅದನ್ನೇ ಹೇಳೋದು. ಇವ್ರ ತರ ಕಳ್ಳರು ಕಾಂಗ್ರೆಸ್ ತರ ಸಂವಿಧಾನವನ್ನ ಎಷ್ಟು ಸರಿ ಬದಲಾವಣೆ ಮಾಡಿದ್ರು? 50-60 ಸರಿ ಬದಲಾವಣೆ ಮಾಡಿದ್ದಾರೆ ಸಂವಿಧಾನನ. ಅವರಿಂದ ಏನು ಬುದ್ಧಿ ಕಲಿಯುವಂತ ಅವಶ್ಯಕತೆ ಬಿಜೆಪಿಗೆ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು. ಧನ್ಯವಾದ. ಪ್ರಶ್ನೆನೇ ಕೇಳಿಲ್ಲ ನೀನು. ಹೇಳಮ್ಮ. ಹಿಂದೆ ಹೊರಟಿದ್ಯಾ ಲಾಸ್ಟ್ ಅದಕ್ಕೆ? ಕಾಂಗ್ರೆಸ್ನ ಮಾಡ್ತಾ ಇದ್ದೀವಿ. ನಮ್ಮ ಜನಾಕ್ರೋಶ ಯಾತ್ರೆ ಇವೆಲ್ಲ ವಿಚಾರವನ್ನು ಇಟ್ಕೊಂಡೆ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇರುವಂತದ್ದು. 3 ಕಾರಣಗಳು. ಒಂದು, ಬೆಲೆ ಏರಿಕೆ. ಒಂದೊಂದು SCP, SP, TSP ಹಣವನ್ನು ದುರುಪಯೋಗ. 3ನೇದು, ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ 4% ರಿಸರ್ವೇಶನ್ ಸರ್ಕಾರಿ ಕಾಮಗಾರಿಗಳಲ್ಲಿ. ಈ 3 ವಿಚಾರಗಳನ್ನ ಇಟ್ಕೊಂಡೆ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ನಾವು ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದ್ದೇವೆ. ನಿನ್ನ ಕಡೆ ನೋಡಿದ್ದೇನೆ. ಧನ್ಯವಾದ. ಒಂದು ನಿಮಿಷಪ್ಪ. ಅಲ್ಲ, ನೆಕ್ಸ್ಟ್ ಪೇಜ್ ಮೇಜರ್ ಹೇಳ್ತಾರೆ. ನೀನು ಸ್ವಾಗತ ಮಾಡ್ತೀನಿ. ಒಂದು ನಿಮಿಷ. ಇದು ಹುಬ್ಳಿ ಎನ್ಕೌಂಟರ್ ಏನಾಗಿದೆ, ಅದು ಜನನು ಕೂಡ ಅದನ್ನ ಸ್ವಾಗತ ಮಾಡಿದ್ದಾರೆ. ಜನ ಜೈಕಾರ ಹಾಕಿದ್ದಾರೆ. ಅಮಾಯಕ ಬಾಲೆ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಕ್ ಸಾಧ್ಯ ಇಲ್ಲ. ನಾನು ಕೂಡ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವ ಹೆಣ್ಣು ಮಗಳು ಧೈರ್ಯ ತೋರಿ ಎನ್ಕೌಂಟರ್ ಮಾಡಿದ್ದಾರೆ, ಕಾನೂನು ರೀತಿ, ಅನ್ನಪೂರ್ಣ ಕಾನೂನು ರೀತಿ ಎನ್ಕೌಂಟರ್ ಮಾಡಿದ್ದಾರೆ, ಅದಕ್ಕೆ ನಮ್ಗೆ ಬೆಂಬಲ ಇದೆ. ಈ ತರ ಯಾರು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಈ ತರದ ಹಲ್ಲೆಗಳನ್ನು ಮಾಡ್ತಾರೆ ಅವರೆಲ್ಲರಿಗೂ ಎಚ್ಚರಿಕೆ ಗಂಟೆ ಹೋಗಿದೆ. ಇದು ಇಲ್ಲಿಗೆ ನಿಲ್ಲಬಾರದು.
ಈ ತರದ ಯಾರ್ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದೇ ತರದ ಒಂದು ಶಿಕ್ಷೆಗಳು ಆಗ್ಬೇಕು, ಕಾನೂನು ರೀತಿ ಆಗ್ಬೇಕು. ಒಂದು ನಿಮಿಷ, ರವಿಕುಮಾರ್ ಅವರು. ನಮ್ಮ 2ನೇ ಹಂತದ ಜನಾಕ್ರೋಶ ಯಾತ್ರೆ ಬೆಳಗಾಂನಿಂದ ನಿಪ್ಪಾಣಿಯಿಂದ ಪ್ರಾರಂಭ ಆಗ್ತಾ ಇದೆ. ನಾಳೆ ಅಂಬೇಡ್ಕರ್ ಬಂದ್ಬಿಟ್ಟು 100 ವರ್ಷ ಏನು ಆಗ್ತಾ ಇದೆ ನಿಪ್ಪಾಣಿಗೆ, ಅದನ್ನ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನುವಂಥದ್ದ ಹಿನ್ನೆಲೆಯಲ್ಲಿ ನಿಪ್ಪಾಣಿನಲ್ಲಿ ಕಾರ್ಯಕ್ರಮ ಇದೆ. 14ನೇ ತಾರೀಕು ಬೆಳಗಾವಿಯಲ್ಲಿ ಇದೆ 11 ಗಂಟೆಗೆ. ಅದಕ್ಕೆ ನಮ್ಮ ಅಧ್ಯಕ್ಷರು, ವಿಪಕ್ಷ ನಾಯಕರು, ಮಾನ್ಯ ಜಗದೀಶ್ ಶೆಟ್ಟರು ಎಲ್ಲರೂ ಕೂಡ ಇರ್ತಾರೆ. ಹುಬ್ಳಿ ಕ್ಯಾನ್ಸಲ್ ಆಗಿದೆ ಅಂತ ಅದು 28ನೇ ತಾರೀಕಿದೆ ಹುಬ್ಳಿ. 17ನೇ ತಾರೀಕು ಬಾಗಲಕೋಟೆ, ಬಿಜಾಪುರ. ಬೆಳಿಗ್ಗೆ 11 ಗಂಟೆಗೆ ಬಾಗಲಕೋಟೆ, 3:15ಗೆ ವಿಜಯಪುರ. 18ನೇ ತಾರೀಕು ಕಲಬುರಗಿ, ಬೀದರ್. ಇದು 11 ಗಂಟೆಗೆ. ಇನ್ನು 3ನೇ ಹಂತದ್ದು 21ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಹೊರಟಲ್ಲ